ಎಲ್ಲೆಲ್ಲೂ ಜಿಎಸ್ಟಿ ಬಗ್ಗೆ ಕೇಳಿ ಬರ್ತಾ ಇದೆ. ಜಿಎಸ್ಟಿ ಬಂದ್ರೆ ಏನಾಗುತ್ತೆ, ಯಾವ ಬೆಲೆ ಇಳಿಕೆ ಆಗುತ್ತೆ, ಯಾವ ಬೆಲೆ ಏರಿಕೆ ಆಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಿದ್ರೆ ಜಿಎಸ್ಟಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ, ಈ ರೀತಿಯಾದಂತಹ ಘೋಷವಾಕ್ಯವನ್ನ ಇಟ್ಕೊಂಡು ಇದೇ ಜುಲೈ 1ರಿಂದ ಇಡೀ ದೇಶವ್ಯಾಪಿ ಒಂದೇ ತೆರಿಗೆ ಪದ್ಧತಿಯನ್ನ ಜಾರಿಗೆ ತರುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿಯಾಗಿದೆ. ಇನ್ನೇನು 2-3 ದಿವಸದಲ್ಲಿ ಜಿಎಸ್ಟಿ ಜಾರಿ ಆದ್ರೆ ಯಾವ ವಸ್ತುವಿನ ಬೆಲೆ ಏರಿಕೆಯಾಗುತ್ತೆ, ಯಾವ ವಸ್ತುವಿನ ಬೆಲೆ ಇಳಿಕೆಯಾಗುತ್ತೆ ಅನ್ನುವಂತ ಸಾಕಷ್ಟು ಗೊಂದಲ ಇದೆ. ಯಾವ ಸೆಕ್ಟರ್ನ ಮೇಲೆ ನೇರವಾಗಿ ಜಿಎಸ್ಟಿ ಪರಿಣಾಮ ಬೀರುತ್ತೆ, ಯಾವ ಸೆಕ್ಟರ್ನ ಮೇಲೆ ಜಿಎಸ್ಟಿ ಇಂದಾಗಿ ಹೊಡೆತ ಬೀಳುತ್ತೆ, ಈ ರೀತಿಯಾದಂತಹ ಸಾಕಷ್ಟು ಗೊಂದಲಗಳು ಗ್ರಾಹಕರ ಮನಸ್ಸಲ್ಲಿದ್ರೆ ಅದೇ ರೀತಿಯಾದಂತಹ ಗೊಂದಲಗಳು ವ್ಯಾಪಾರಸ್ಥರ ಬಳಿಯಲ್ಲೂ ಕೂಡ ಇದೆ. ಹಾಗಿದ್ರೆ ಜಿಎಸ್ಟಿ ಇಂದ ಯಾವ ರೀತಿಯಾದಂತಹ ಸಮಸ್ಯೆ ಆಗುತ್ತಾ, ವಸ್ತುಗಳ ಬೆಲೆ ಇಳಿಕೆಯಾಗುತ್ತಾ ಅಥವಾ ಏರಿಕೆಯಾಗುತ್ತಾ, ಈ ರೀತಿಯಾದಂತಹ ಸಾಕಷ್ಟು ಗೊಂದಲಗಳು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮತ್ತೆ ಆ ಗೊಂದಲಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನವನ್ನ ಟಿವಿ9 ಮಾಡ್ತಾ ಇರುವಂತದ್ದು. ಎಕ್ಸ್ಪರ್ಟ್ಗಳ ಜೊತೆ ಮಾತಾಡ್ತೀವಿ. ಆಯಾ ಸೆಕ್ಟರ್ನ ಮೇಲೆ ಜಿಎಸ್ಟಿ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರುತ್ತೆ, ಮತ್ತೆ ಆಯಾ ಸೆಕ್ಟರ್ನ ವಸ್ತುಗಳ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆಯಾಗುತ್ತೆ ಅಥವಾ ಇಳಿಕೆಯಾಗುತ್ತೆ ಅನ್ನುವಂಥದ್ರ ಬಗ್ಗೆ ಸ್ವತಃ ಎಕ್ಸ್ಪರ್ಟ್ಗಳು ನಮ್ಮ ಜೊತೆಗೆ ಮಾತಾಡ್ತಾರೆ. ಹಾಗಿದ್ರೆ ಮೊದಲನೇದಾಗಿ ಎಲೆಕ್ಟ್ರಾನಿಕ್ ಗೂಡ್ಗಳ ಮೇಲೆ, ಅಂದ್ರೆ ಈ ರೀತಿಯಾದಂತಹ ವಸ್ತುಗಳು, ಅದು ಫ್ರಿಡ್ಜ್, ಟಿವಿ, ವಾಷಿಂಗ್ ಮಷಿನ್ ಮತ್ತೆ ಸೇರಿದಂತೆ ಅನೇಕ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳ ಮೇಲೆ ಜಿಎಸ್ಟಿ ಎಷ್ಟರ ಮಟ್ಟಿಗೆ ಬೀಳುತ್ತೆ, ಮತ್ತೆ ಆ ಜಿಎಸ್ಟಿ ಇಂದ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಲೋಹಿತ್ ಅವರು ಇದ್ದಾರೆ. ಲೋಹಿತ್ ಅವರು ಒಂದ್ ರೀತಿಯಲ್ಲಿ ಟ್ಯಾಕ್ಸ್ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು, ಸಾಕಷ್ಟು ನುರಿತಂತಹ ಎಕ್ಸ್ಪರ್ಟ್ ಅವರು. ಟ್ಯಾಕ್ಸ್ ಯಾವ ರೀತಿಯಾಗಿ ಐಟಮ್ಗಳ ಮೇಲೆ ಬೀಳುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಟ್ಯಾಕ್ಸ್ ಇತ್ತು, ಅದು ಎಂಡ್ ಯೂಸರ್ಗೆ ಹೋಗುವಂತಹ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ಟ್ಯಾಕ್ಸ್ ಇತ್ತು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಲೋಹಿತ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಫಸ್ಟ್ ಈಗ ಯಾವ ರೀತಿಯಾಗಿ ಎಲೆಕ್ಟ್ರಾನಿಕ್ ಐಟಮ್ಗಳ ಮೇಲೆ ಜಿಎಸ್ಟಿ ಪರಿಣಾಮ ಬೀರುತ್ತೆ ಅಂತ ನೀವು ಹೇಳ್ತೀರಾ ಸರ್? ಸರ್, ಇದು ಸಿಂಪಲ್ ಲಿಸ್ಟ್ ಇದೆ. ಇಲ್ಲಿ ಯಾವ್ಯಾವ ಐಟಮ್ಸ್ಗೆ ಯಾವ್ಯಾವ ರೇಟ್ ಆಫ್ ಟ್ಯಾಕ್ಸ್ ಅಂತ ಲಿಸ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಟಿವಿದೇ ತೊಗೊಳೋದಾದರೆ ಏನಾಗುತ್ತೆ, ಮುಂಚಿಂದು ರೇಟ್ ಆಫ್ ಟ್ಯಾಕ್ಸ್ ಏನು ವ್ಯಾಟ್ ಬೀಳ್ತಾ ಇತ್ತು ಅದಕ್ಕೆ ಹಿಂದಿಂದು ಮ್ಯಾನುಫ್ಯಾಕ್ಚರ್ ಅಂತ ಕರೀತಾರೆ. ಟಿವಿನ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಎಕ್ಸೈಸ್ ಡ್ಯೂಟಿ ಅಂತ ಬೀಳ್ತಾ ಇತ್ತು. ಆ ಎಕ್ಸೈಸ್ ಡ್ಯೂಟಿ ಕಸ್ಟಮರ್ಸ್ಗೆ ಗೊತ್ತಾಗ್ತಾ ಇರಲಿಲ್ಲ, ಪಾರ್ಟ್ ಆಫ್ ದಿ ಕಾಸ್ಟಲ್ಲಿ ಹೋಗ್ಬಿಡ್ತಾ ಇತ್ತು. ಕಸ್ಟಮರ್ಸ್ಗೆ ಏನು ಗೊತ್ತಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಟಿವಿ ಜೊತೆ ವ್ಯಾಟ್, ಆ ವ್ಯಾಟನ್ನ ಆ್ಯಡ್ ಮಾಡಿ ಕಸ್ಟಮರ್ ಪೇ ಮಾಡ್ತಾ ಇದ್ದಾರೆ. ಸೊ ಅದು 14.5% ಇರೋ ವ್ಯಾಟನ್ನ ನಾವು 28% ಆಗೋದ್ರೆ ಏನು ಮಾಡೋದು ಅನ್ನೋ ಒಂದು ಗೊಂದಲ ಇದ್ದೇ ಇರುತ್ತೆ. ಈ ಪಾಯಿಂಟ್ ಇಂಪಾರ್ಟೆಂಟ್, ಯಾಕಂದ್ರೆ 10,000 ರೂಪಾಯಿ ನಾನು ಟಿವಿಗೆ ಪೇ ಮಾಡ್ತಾ ಇದ್ದೆ, ಇನ್ ಕೇಸ್ ಅದು 28% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಬರುತ್ತೆ ಅಂದ್ರೆ 2,800 ರೂಪೀಸ್ ಜಾಸ್ತಿ ಆಗುತ್ತಾ, ನಾನು 10,000 ರೂಪಾಯಿ ಟಿವಿಗೆ 12,800 ರೂಪಾಯಿ ಕೊಡ್ಬೇಕು ಅನ್ನೋ ಗೊಂದಲ ಇದೆ. ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಜಿಎಸ್ಟಿ? ಅದು ಆ ರೀತಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಟಿವಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ, ಒಂದು ಉದಾಹರಣೆಗೆ ಹೇಳ್ತಾ ಇರೋದು, 10% ಎಕ್ಸೈಸ್ ಡ್ಯೂಟಿ ಇತ್ತು ಅಂತ ಇಟ್ಕೊಳ್ಳೋಣ. 10% ಎಕ್ಸೈಸ್ ಡ್ಯೂಟಿ ಅಂದರೆ 10,000 ಮೇಲೆ 1,000 ರೂಪಾಯಿ ಮೈನಸ್ ಆಗಬೇಕು. 9,000 ಬ್ಯಾಲೆನ್ಸ್ ಏನಿದೆ, ಆ 9,000 ಮೇಲೆ GST ಅಪ್ಲೈ ಆಗುತ್ತೆ. GST 9,000 ಮೇಲೆ 28% ಅಪ್ಲೈ ಆಗುತ್ತೆ ಅಂದರೆ ಸುಮಾರು ನಿಮಗೆ ಅಲ್ಲಿ 1,800 ರೂಪಾಯಿ ಆ್ಯಡ್ ಆಗುತ್ತೆ. ಸೊ ಎರಡೂ ಟೋಟಲ್ ಮಾಡಿದಾಗ ನೀವು ಒಂದೊಂದು ಪಾಸಿಬಿಲಿಟಿ ಆಫ್ ಲೆಸರ್ ಬರ್ಡನ್ ದ್ಯಾನ್ ಬಿಫೋರ್, ಇನ್ನೊಂದೊಂದು ಪ್ರಾಡಕ್ಟ್ಸ್ಗೆ ಮೋರ್ ದೆನ್ ಅರ್ಲಿಯರ್ ಪ್ರಾಡಕ್ಟು ಚಾನ್ಸಸ್ ಇದೆ. ಯಾಕಂದರೆ ಪ್ರತಿಯೊಂದು ಸ್ಟೇಟಲ್ಲೂ ಅವ್ರದ್ದೇ ಆದಂಥ ವ್ಯಾಟು, ಅವ್ರದ್ದೇ ಆದಂಥ ಒಂದು ರೇಟ್ಸ್ ಆಫ್ ಟ್ಯಾಕ್ಸಸ್ ಇತ್ತು. ಈ ಕರ್ನಾಟಕ ಅಲ್ಲಿ 5.5% ವ್ಯಾಟ್ ಇತ್ತು, 14.5% ವ್ಯಾಟ್ ಇತ್ತು. ಎಲ್ಲೆಲ್ಲಿ 14.5% ಮುಂಚೆ ವ್ಯಾಟ್ ಇತ್ತೋ ಅಂಥ ಪ್ರಾಡಕ್ಟ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. GST ಆದಮೇಲೆ ಕಮ್ಮಿ ಆಗುತ್ತೆ. ಎಲ್ಲೆಲ್ಲಿ 5.5% ವ್ಯಾಟ್ ಇತ್ತೋ ಅಂಥ ಕೇಸಸ್ಗಳಿಗೆ GSTಯಲ್ಲಿ ಏಟ್ ಬೀಳುತ್ತೆ. ಓಕೆ ಸರ್, ಈಗ ಎಕ್ಸಾಂಪಲ್ ಒಂದು ಈ ಪ್ಯಾನಾಸೋನಿಕ್ ಟಿವಿ ಇದೆ ಅಂತ ಇಟ್ಕೊಳ್ಳೋಣ. ಈ ಪ್ಯಾನಾಸೋನಿಕ್ ಟಿವಿಗೆ ಈ ಹಿಂದೆ 20,000 ರೂಪಾಯಿ ರೇಟ್ ಇತ್ತು ಅಂತ ಇಟ್ಕೊಳ್ಳೋಣ. ಈ ಪ್ಯಾನಾಸೋನಿಕ್ ಟಿವಿನ ಗ್ರಿಯಾ ಶೋರೂಮ್ ಅಲ್ಲಿ 20,000 ರೂಪಾಯಿಗೆ ಸೇಲ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಒಂದು ವೇಳೆ ಜುಲೈ 1ರ ನಂತರ GST ಅಪ್ಲೈ ಆದ್ಮೇಲೆ ಈ ಟಿವಿ ಬೆಲೆ ಅಂದ್ರೆ 28% ನೀವು ಹೇಳೋ ಲೆಕ್ಕದಲ್ಲೇ ಇಟ್ಕೊಂಡ್ರೆ 5,600 ರೂಪಾಯಿ ಈ ಟಿವಿ ಬೆಲೆ ಜಾಸ್ತಿ ಆಗುತ್ತಾ, 25,600 ರೂಪಾಯಿ ಆಗುತ್ತಾ? ಅದು ಯಾವ ರೀತಿ ಆಗೋದಿಲ್ಲ ಅನ್ನೋದನ್ನ ಜಸ್ಟ್ ನನಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದಾ ಅಂತಂದ್ರೆ, ಯಾವ ರೀತಿಯಾಗಿ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ? ಈಗ 20,000 ರೂಪಾಯಿ ಹಾಕೊಳ್ಳಿ. ಈಗ ಟಿವಿಗೆ 20,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ ಸರ್. ಟಿವಿಗೆ 20,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ. 20,000 ರೂಪಾಯಲ್ಲಿ ಮುಂಚಿಂದು ರೇಟು ಎಕ್ಸೈಸ್ ಡ್ಯೂಟಿ ಒಂದು 16% ಇಟ್ಕೊಳ್ಳಿ. ಎಕ್ಸೈಸ್ ಡ್ಯೂಟಿನ 16% ಇಟ್ಕೊಳ್ಳಿ, ರಿಸ್ಟ್ರಿಕ್ಟ್ ಮಾಡೋಣ.
16%ಗೆ ಎಷ್ಟು ಬಿತ್ತು ಟೋಟಲ್ಲು? ಟೋಟಲ್ ಈಗ 3200 ಎಕ್ಸೈಸ್ ಡ್ಯೂಟಿ ಕಸ್ಟಮರ್ ಗೊತ್ತಿಲ್ದಂಗೆ ಪೇ ಮಾಡ್ತಾ ಇದ್ದ. ಓಕೆ. ಸೊ ಈಗ ಏನ್ ಮಾಡಬೇಕು, 20,000ದಲ್ಲಿ 3,200 ರೂಪಾಯಿನ ಮೈನಸ್ ಮಾಡಬೇಕು. 20,000 ರೂಪಾಯಿ ಹಿಂದೆ ಇದ್ದ ಬೆಲೆನಲ್ಲಿ 3,200 ರೂಪಾಯಿ ಮೈನಸ್ ಮಾಡಿ ಏನಂತ ಪೇ ಮಾಡ್ತಾ ಇದ್ರು ಸರ್? ಎಕ್ಸೈಸ್ ಡ್ಯೂಟಿ ಅಂತ ಪೇ ಮಾಡ್ತಾ ಇದ್ರು. ಅದ ಕಸ್ಟಮರ್ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ಕಸ್ಟಮರ್ ಗೊತ್ತಾಗ್ತಾ ಇರಲಿಲ್ಲ, ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಆಗಿ ಬರೋದ ಕಾರಣಕ್ಕಾಗಿ ನಾವು ಎಕ್ಸೈಸ್ ಡ್ಯೂಟಿನ ಅದಕ್ಕೆ ಕಟ್ಟಬೇಕಾಗಿತ್ತು. ಇದು ಹಿಡನ್ ಅಂದ್ರೆ ಕಸ್ಟಮರ್ ಗೊತ್ತಾಗ್ತಾ ಇರಲಿಲ್ಲ, ಅದರಲ್ಲಿ ಇನ್ಕ್ಲೂಡ್ ಆಗಿ ಬರ್ತಾ ಇತ್ತು. ಸೊ ಈಗ ನೆಟ್ ಇಫೆಕ್ಟ್ ಏನಾಗುತ್ತೆ, 20,000ದಲ್ಲಿ 3,200 ಮೈನಸ್ ಆದ್ರೆ ನಿಮಗೆ 16,800 ರೂಪಾಯಿ ಆಗುತ್ತೆ ಸರ್. 16,800 ಇದ್ರ ಮೇಲೆ ನಾನು 28% GST ಜುಲೈ 1ರಿಂದ ಬಂದ್ರೆ ಈ ಟಿವಿ ಬೆಲೆ ಅಂದ್ರೆ ಈ ಟಿವಿ ಬೆಲೆ ಈಗ ನೀವು 16,800 ರೂಪಾಯಿ ಅಂತ ಹೇಳಿದ್ರಿ, ಯಾಕಂದ್ರೆ ಎಕ್ಸೈಸ್ ಟ್ಯಾಕ್ಸ್ ಎಕ್ಸೈಸ್ ಡ್ಯೂಟಿನ 16% ಇರೋದನ್ನ ನಾನು 28% ಅಂತ ತಗೊಂಡ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ 16,800 ರೂಪಾಯಿಗೆ 21,504 ರೂಪಾಯಿ ಬೀಳುತ್ತೆ ಟಿವಿ ಪ್ರಾಡಕ್ಟ್. ಅಂದ್ರೆ ಈ ಹಿಂದೆ ಇದ್ದ 20,000 ರೂಪಾಯಿ ಟಿವಿ ಬೆಲೆ ಆಗಿದ್ರೆ ಅದರಲ್ಲಿ ಎಕ್ಸೈಸ್ ಡ್ಯೂಟಿನ ಮೈನಸ್ ಮಾಡಿ ಇನ್ನು ಉಳಿದಿರೋ ಅಮೌಂಟ್ ಮೇಲೆ 28% GST ನ ಹಾಕಿದಾಗ ಟೋಟಲ್ 21,504 ರೂಪೀಸ್ ಆಗುತ್ತೆ. ಅಂದ್ರೆ ಕಸ್ಟಮರ್ಸ್ ಇಲ್ಲಿ ತಪ್ಪು ಮಾಹಿತಿ ತಿಳ್ಕೊಬಾರ್ದು. 20,000ಗೆ 28% ಆ್ಯಡ್ ಮಾಡೋದು ತಪ್ಪಾಗುತ್ತೆ. 20,000ಅಲ್ಲಿ ಮುಂಚೆ ಏನು ಎಕ್ಸೈಸ್ ಡ್ಯೂಟಿ ಇತ್ತು ಅದನ್ನು ಮೈನಸ್ ಮಾಡಿ ಮಿಕ್ಕಿದ ಅಮೌಂಟಿಗೆ ಮಾತ್ರ GST ಅಪ್ಲೈ ಆಗೋದು. ಹಾಗಾಗಿ 14.5% ಇರೋ ವ್ಯಾಟ್ ಪ್ರಾಡಕ್ಟ್ಸ್ಗೇನಿದೆ ಡೆಫಿನೆಟ್ಲಿ GSTಯಲ್ಲಿ ಹೆಲ್ಪ್ ಆಗುತ್ತೆ. 5.5% ಏನು ವ್ಯಾಟ್ ಇತ್ತು ಮುಂಚೆ ಅದ್ರಲ್ಲಿ ಹೆಲ್ಪ್ ಆಗಲ್ಲ, ಅದರಲ್ಲಿ ಏಟ್ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ, ಟಿವಿ 14.5% ಅಂತ ಇಟ್ಕೊಳ್ಳೋಣ. ರೇಟ್ ಆಫ್ ಟ್ಯಾಕ್ಸ್ ಅಲ್ಲಿ ವ್ಯಾಟ್ ಅದ್ರದ್ದು ಎಕ್ಸೈಸ್ ಡ್ಯೂಟಿ ನನ್ನ ಎಕ್ಸಾಂಪಲ್ ಅಲ್ಲಿ ನಾನು 16% ತಗೊಂಡಿದ್ದೆ. ಬಟ್ ಎಕ್ಸೈಸ್ ಡ್ಯೂಟಿಯಲ್ಲಿ ಏನಾದರೂ 10% ಇತ್ತು ಅಂತ ಹೇಳಿದ್ರೆ ಅದು ಏಟ್ ಬೀಳೋ ಚಾನ್ಸಸ್ ಇರುತ್ತೆ. ಇದ್ರೆ ಅಂದ್ರೆ ಏನಾಗುತ್ತೆ, ಎಕ್ಸೈಸ್ ಡ್ಯೂಟಿಯಲ್ಲಿ ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಅಂತ ಕರೀತಾರೆ. ಪ್ರತಿಯೊಂದು ಪ್ರಾಡಕ್ಟ್ 8 ಡಿಜಿಟ್ಸ್ ಕೋಡ್ ಇರುತ್ತೆ. ಆ 8 ಡಿಜಿಟ್ಸ್ ಕೋಡ್ ಅಲ್ಲಿ ಲಾಸ್ಟ್ 4 ಡಿಜಿಟ್ಸ್ ಅದು ಡಿಸೈಡ್ ಮಾಡೋದು ಏನ್ ರೇಟ್ ಅಂತ. ಸೊ ಅದಕ್ಕೆ ರೆಫರೆನ್ಸ್ ತಗೊಂಡು ಅದಾದ ನಂತರ GST ರೆಫರೆನ್ಸ್ ತಗೊಂಡು ಪ್ರತಿಯೊಂದು ಐಟಮ್ಗೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಅಂದ್ರೆ ಈಗ ಟಿವಿಗೆ ನಾವು ಎಕ್ಸಾಕ್ಟ್ ಆಗಿ 16% ನಾವು ಎಕ್ಸೈಸ್ ಡ್ಯೂಟಿಯಾಗಿ ಪೇ ಮಾಡ್ತಾ ಇದ್ವಿ. ಅಂದ್ರೆ ಅಪ್ರಾಕ್ಸಿಮೇಟ್ 16% ಲೆಕ್ಕ ತಗೊಂಡ್ರೆ ನಾವು GST ಕಟ್ಟೋದಕ್ಕೆ ನೆಕ್ಸ್ಟ್ ಅಂದ್ರೆ GST ಬಂದ ಮೇಲೆ ಟಿವಿ ರೇಟ್ 25,200 ಹೋಗಲ್ಲ, 21,504 ರೂಪಾಯಿ ಆಗುತ್ತೆ. ಅಂದ್ರೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ಸರ್. ಟಿವಿ ಅಂದ ತಕ್ಷಣ ಆ ಟಿವಿ ಸೆಕ್ಟರ್ಗೆ ಕಂಪ್ಲೀಟ್ ಆಗಿ 16% ಎಕ್ಸೈಸ್ ಡ್ಯೂಟಿ ಇರುತ್ತಾ ಅಥವಾ ಅದು ಡಿಫರ್ ಆಗುತ್ತಾ ಅಂತ? ಅದೇ ಸರ್, ಏನಾಗುತ್ತೆ ಅದರಲ್ಲಿ ಕ್ಯಾಥೋಡ್ ರೇಟ್ ಟ್ಯೂಬ್ ಅಂತ ಇರುತ್ತೆ, CRT, ಆಮೇಲೆ LED, ಅಲ್ಟ್ರಾ LED, ಆ ಟೈಪು ಪ್ರತಿಯೊಂದು ಐಟಮ್ಗೂ 8 ಡಿಜಿಟ್ಸ್ ಕೋಡ್ ಇರುತ್ತೆ. ಆ 8 ಡಿಜಿಟ್ಸ್ ಅಲ್ಲಿ ಈ ಟಿವಿ ಯಾವ ಕೋಡ್ಗೆ ಬರುತ್ತೆ ಲಾಸ್ಟ್ 4 ಡಿಜಿಟ್ ನೋಡಿದಾಗ ಅವಾಗ ಅದರದ್ದು ರೇಟ್ ಗೊತ್ತಾಗುತ್ತೆ. ಒಂದೇ ಟಿವಿ ಎಲ್ಲಾನು ಸೇಮ್. ಇವಾಗ ಡೂಮ್ ಟೈಪ್ ಟಿವಿ ಬರ್ತಾ ಇತ್ತು ಮುಂಚೆ, ಅದಕ್ಕೆ ಬೇರೆ ರೇಟ್ ಇತ್ತು. ಫ್ಲಾಟ್ ಪ್ಯಾನಲ್ ಬೇರೆ ರೇಟ್ ಇತ್ತು, ಪ್ಲಾಸ್ಮಾಗ್ ಬೇರೆ ರೇಟ್ ಇದೆ, LED ಬೇರೆ ರೇಟ್ಸ್ ಇದೆ. ಆ 4 ಡಿಜಿಟ್ಸ್ ಅಲ್ಲಿ ಯಾವುದು ಅಪ್ಲೈ ಆಗುತ್ತೋ ಅದನ್ನು ಲೆಕ್ಕ ತಗೊಂಡು ಅದಾದ್ಮೇಲೆ ರಿವರ್ಸ್ ವರ್ಕಿಂಗ್ ಮಾಡಬೇಕು. ಓಕೆ, ಅಂದ್ರೆ ಈಗ ನಾರ್ಮಲ್ ಆಗಿ 16% ಆವರೇಜ್ ಅಂತ ತಗೊಂಡ್ರೆ ಒಂದು ಟಿವಿ ಬೆಲೆ 20,000 ಇರೋದು 25,600 ರೂಪಾಯಿ ಆಗೋದಿಲ್ಲ, 21,504 ರೂಪಾಯಿ. ಸರ್ ಈಗ ಒಂದು ಫ್ರಿಡ್ಜ್ ಅಂತ ತಗೊಳ್ಳೋಣ ಸರ್. ಈಗ ಒಂದು ಫ್ರಿಡ್ಜ್ ಇದೆ, ಆ ಫ್ರಿಡ್ಜ್ ನ ಬೆಲೆ ಈಗ ಅಂದಾಜು ಎಷ್ಟಿದೆ ಅಂತಂದ್ರೆ ಇಲ್ಲಿ ಹಾಕಿದ್ದಾರೆ ಸರ್. ಈಗ 86,490 ಅಂತ ಹಾಕಿದ್ದಾರೆ. 86,490 ರೂಪಾಯಿ ಈ ಫ್ರಿಡ್ಜ್ ರೇಟ್ ಇದೆ ಅಂದ್ರೆ ಈಗ ಇದು ಡಬಲ್ ಡೋರ್ ಫ್ರಿಡ್ಜು ಬೇರೆ ಬೇರೆ ಕ್ಯಾಟಗರಿ ಇದೆ ಅದರಲ್ಲೇ. ಇದು ಒಂದು ವೇಳೆ ಏನಾದ್ರೂ GST ಅಪ್ಲೈ ಆದ್ಮೇಲೆ ಈ 86,490 ಮೇಲೆ 28% ಆಗುತ್ತಾ ಅಥವಾ ಇದ್ರಲ್ಲಿ ಮತ್ತೆ ನಾವೇನಾದ್ರೂ ಎಕ್ಸೈಸ್ ಡ್ಯೂಟಿ ತೆಗಿಬೇಕಾ? ಸರ್, ಇದು 86,490 ಏನ್ ಹೇಳಿದ್ರೆ ಅದ್ರದ್ದು ವ್ಯಾಟ್ ರೇಟ್ ಲೆಕ್ಕ ತಗೊಂಡು ಆ ವ್ಯಾಟ್ ರೇಟ್ಗೆ ಫಸ್ಟ್ ಎಕ್ಸೈಸ್ 2 ಬೈಫರ್ಕೇಟ್ ಮಾಡಬೇಕಾಗುತ್ತೆ. 86,400 ಅಲ್ಲಿ ಎಕ್ಸೈಸ್ ಡ್ಯೂಟಿ ಆಲ್ರೆಡಿ ಎಷ್ಟಿತ್ತು, ಎಷ್ಟು ಪರ್ಸೆಂಟೇಜ್ ಇತ್ತು ಅದನ್ನು ಮೈನಸ್ ಮಾಡಿ, ಸೇಮ್ ಈ ಟಿವಿಗೆ ಏನ್ ಹೇಳಿದ್ನಲ್ಲ ಅದೇ ಟೈಪ್ ಫಸ್ಟ್ ಮೈನಸ್ ಮಾಡಿ ಕಾಸ್ಟ್ ಆದ್ಮೇಲೆ ಅದ್ರ ಮೇಲೆ GST ಅಪ್ಲೈ ಆಗುತ್ತೆ. ಓಕೆ, ಈ ನಾರ್ಮಲ್ ಆಗಿ ಫ್ರಿಡ್ಜ್ ಇದಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸೈಸ್ ಡ್ಯೂಟಿ ಎಷ್ಟಿರ್ಬೋದು ಅಂತ ಸರ್ ನಿಮಗೆ? ಅಗೇನ್ ಸರ್, ಇಟ್ ಡಿಪೆಂಡ್ಸ್ ಆನ್ ದಿ ಪ್ರಾಡಕ್ಟ್. Normal on an average you take 10%. Okay, 10%. 10% to 16% is the variance. 10% to 16% is the variance. Particular fridge ಗೆ ಅಂತ ಏನಾದರೂ ಎಕ್ಸೈಸ್ ಡ್ಯೂಟಿ ಡಿಫರ್ ಆಗುತ್ತಾ ಅಂತ
ಟಿವಿ ಫ್ರಿಡ್ಜ್ ಡೆಫಿನೆಟ್ಲಿ ಸರ್. ಎಲೆಕ್ಟ್ರಾನಿಕ್ ಐಟಮ್ಸ್ ಬೇರೆ, ಎಲೆಕ್ಟ್ರಿಕಲ್ ಐಟಮ್ಸ್ ಬೇರೆ. ಓಕೆ ಇವಾಗ ಫ್ರಿಡ್ಜ್ ನ ಎಲೆಕ್ಟ್ರಾನಿಕ್ ಐಟಮ್ ಅಂತ ಕರೆಯೋದ, ಎಲೆಕ್ಟ್ರಿಕಲ್ ಐಟಮ್ ಅಂತ ಕರೆಯೋದ ಡಿಬೇಟ್. ಓಕೆ ಯಾಕಂದ್ರೆ ಇದು ಸೇಮ್, ಎರಡಕ್ಕೂ ಪವರ್ ಬೇಕು. ಬಟ್ ಇದರಲ್ಲಿ ಮೋಟರ್ ಇದೆ, ಟಿವಿಯಲ್ಲಿ ಮೋಟರ್ ಇಲ್ಲ. ಮೋಟರ್ ಇರೋದ್ರಿಂದ ಅದನ್ನ ಎಲೆಕ್ಟ್ರಿಕಲ್ ಅಂತಾನು ಕರಿಬಹುದು. ಎಲೆಕ್ಟ್ರಿಕಲ್ ಅಂತ ಕರೆದಿದ ತಕ್ಷಣ ಏನಾಗುತ್ತೆ, ಅದು ಬೇರೆ ಇದಕ್ಕೆ ಹೋಗ್ಬಿಡುತ್ತೆ. ರೈಟ್. ಸೊ ಬೇಸಿಕಲಿ ನಾನೇನು ಹೇಳೋದು ಇಷ್ಟಪಡ್ತೀನಿ, ಕಸ್ಟಮರ್ಸ್ ಬಂದು ತಗೊಳ್ಳೋದು, ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ರೆ ತಗೊಳ್ಳಿ, ತಪ್ಪೇನಿಲ್ಲ. GST ಬಂದ್ಮೇಲೆ ರೇಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ಮುಂಚೆನೆ ಜಲ್ದಿ ಹೋಗಿ ತಗೊಳ್ಳೋಣ, ಅದು ನನ್ನ ಪ್ರಕಾರ ಅದು ನಾಟ್ ಕರೆಕ್ಟ್ ಅಂತ. ಸರ್, ಈಗ ಫ್ರಿಡ್ಜ್ ಅಂತ ಇಟ್ಕೊಳ್ಳೋದಾದ್ರೆ ಈಗ ಸಿಂಗಲ್ ಡೋರ್ ಫ್ರಿಡ್ಜು, ಡಬಲ್ ಡೋರ್ ಫ್ರಿಡ್ಜು, ಬೇರೆ ಬೇರೆ ರೀತಿಯಾದಂಥ ಕ್ಯಾಟಗರಿ ಫ್ರಿಡ್ಜ್ಗಳಿದೆ. ಅದು ರೇಟ್ ಅದಕ್ಕೇನಾದ್ರೂ ಪರ್ಟಿಕ್ಯುಲರ್ ಆಗಿ GST ಇಷ್ಟೇ ಅಂತ ಇರುತ್ತೆ ಅಥವಾ ಎಕ್ಸೈಸ್ ಡ್ಯೂಟಿ ಇಷ್ಟೇ ಅಂತ ಫಿಕ್ಸ್ ಆಗಿರುತ್ತಾ? ಎಕ್ಸಾಕ್ಟ್ಲಿ ಸರ್. ಈಗ ಈ ಗೊಂದಲಗಳನ್ನೇ ಸಾಲ್ವ್ ಮಾಡೋದಕ್ಕೆ GST ಬಂದಿರೋದು. ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ರೇಟ್ ಇತ್ತು ಅರ್ಲಿಯರ್. ಇವಾಗ ಎಲ್ಲಾ ಪ್ರಾಡಕ್ಟ್ಗೂ, ಫ್ರಿಡ್ಜ್ ಆಗಲಿ, ಟಿವಿ ಆಗಲಿ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಎಕ್ಸೆಪ್ಟ್ ಫಾರ್ ಪ್ರಿಂಟರು ಮತ್ತೆ CCTV ಕ್ಯಾಮ್ರಾ, ಅದು ಬಿಟ್ಟು ಮಿಕ್ಕಿದೆಲ್ಲ 28% ಕಾಮನ್ ರೇಟ್ ತಂದ್ಬಿಟ್ಟಿದ್ದಾರೆ. ಜನಗಳಿಗೆ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ 28% ಆಗಿದ ತಕ್ಷಣ ಅಯ್ಯೋ 28% ಆಯ್ತು ಅಂತಲ್ಲ, ಅದಕ್ಕೆ ಮುಂಚೆ ಇದ್ರದ್ದು ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಅದು ಮೈನಸ್ ಮಾಡಿ ಮಿಕ್ಕಿದ್ರ ಮೇಲೆ ನೀವು GST ಕ್ಯಾಲ್ಕುಲೇಟ್ ಮಾಡಬೇಕು. ಆಸ್ ಪಾರ್ಟ್ ಆಫ್ ಒನ್ ಮೋರ್ ಇನ್ಫಾರ್ಮೇಶನ್, ಆಸ್ ಪಾರ್ಟ್ ಆಫ್ ದ ಶೋರೂಮ್ ಪೀಪಲ್, ಅವರಿಗೆ June 30th ಒಳಗಡೆ ದೇ ಹ್ಯಾವ್ ಟು ಕ್ಲಿಯರ್ ದೇರ್ ಓಲ್ಡ್ ಸ್ಟಾಕ್. ಆ ಓಲ್ಡ್ ಸ್ಟಾಕ್ ಕ್ಲಿಯರ್ ಮಾಡೋದಕ್ಕೆ ಅವ್ರು ಆಫರ್ಸ್ ಕೊಡ್ಬೋದು, ಅದೇನು ತಪ್ಪೇನಿಲ್ಲ. ಅವ್ರ ಪ್ರಕಾರ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರು ಈಗ ನೋಡಿ 47,390 ಇರೋದನ್ನ 45,790 ಕೊಟ್ಟಿದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ 2,500 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ತಪ್ಪೇನಿಲ್ಲ. ಈ ಡಿಸ್ಕೌಂಟ್ ಜೊತೆ ನಿಮ್ಗೆ ಇನ್ನೂ ಬೆಟರ್ ಪ್ರೈಸಸ್ ಬೇಕು ಅಂದ್ರೆ ವೇಟ್ ಮಾಡಿ, ಇಲ್ಲ ನೀವು ತಗೊಳ್ತೀರಾ ಅಂದ್ರೆ ತಗೋಬಹುದು. ಸರ್, ಈಗ ಇನ್ನೊಂದು ಕನ್ಫ್ಯೂಷನ್ ನ ಕ್ಲಿಯರ್ ಮಾಡೋಣ. ಈಗ ಫ್ರಿಡ್ಜ್, ಡಬಲ್ ಡೋರ್ ಫ್ರಿಡ್ಜ್ ಇದೆ. ಇಲ್ಲಿ ನಾರ್ಮಲ್ ಆಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಬೇರೆ ಕ್ಲಾಸ್ ಫ್ಯಾಮಿಲಿ ಒಂದು ಅಫೋರ್ಡೆಬಲ್ ಆಗಿರುವಂತ ಫ್ರಿಡ್ಜ್ ಇದು. ಇದಕ್ಕೆ ಗಿರಿಯಾಸ್ ಪ್ರೈಸ್ ಅಂತ ಹೇಳ್ಬಿಟ್ಟು 45,790 ಅಂತ ಹಾಕಿದ್ದಾರೆ. ಸರ್, ಈಗ 45,790ಗೆ 45,790 ಇದಕ್ಕೆ ನಾವು ಈ ಸೇಲ್ಸ್ ಟ್ಯಾಕ್ಸ್ ಅಥವಾ ನೀವು ಹೇಳ್ತಿದ್ರಲ್ಲ ಎಕ್ಸೈಸ್ ಡ್ಯೂಟಿ, ವ್ಯಾಟ್, ಅದು ಎಷ್ಟು % ಇತ್ತು ಸರ್ ಈ ಮುಂಚೆ ಆನ್ ಅವರೇಜ್ ಆಗಿ? ಅದೇ ಇದು ಎಲೆಕ್ಟ್ರಾನಿಕ್ ಐಟಮ್ ಅನ್ನೋದಾದ್ರೆ ಡಿಫರೆಂಟ್ ರೇಟ್, ಎಲೆಕ್ಟ್ರಿಕಲ್ ಐಟಮ್ ಅನ್ನೋದಾದ್ರೆ ಡಿಫರೆಂಟ್ ರೇಟ್. ಹೇಗೆ ನೀವು ಡಿಫೈನ್ ಮಾಡ್ತೀರಿ? ಮೋಟರ್ ಇಸ್ ದಿ ಇಂಪಾರ್ಟೆಂಟ್. ಲೆಟ್ಸ್ ಗೋ ಬೈ ಮೋಟರ್ ಅಂತಾನೆ ಎಕ್ಸಾಂಪಲ್ ತಗೊಂಡು, ಅದಕ್ಕೆ 16% ಡ್ಯೂಟಿ ಇತ್ತು ಅಂತ ಲೆಕ್ಕ. 16% ಅಂತ 16% ಆಫ್ ದಿಸ್. ಓಕೆ, 16% ಆಫ್ ದಿಸ್ ಅಂದ್ರೆ 7,226 ರೂಪೀಸ್ ಎಕ್ಸೈಸ್ ಡ್ಯೂಟಿ ಇತ್ತು ಅಂತ ಇಟ್ಕೊಳ್ಳೋಣ. ಹೌದು. ಸೊ 45,000 ನಲ್ಲಿ 7,300 ಮೈನಸ್ ಮಾಡಬೇಕಾಗುತ್ತೆ. ಓಕೆ, 45,790 ನಲ್ಲಿ 7,326 ನ ಮೈನಸ್ ಮಾಡಬೇಕು. ಅದು ಬರೋ ಅಂತ ಕಾಸ್ಟ್ ಗೆ ಅದಕ್ಕೆ 28% ಆಗ್ತದೆ. ಓಕೆ, ಅಂದ್ರೆ ಈಗ 45,790 ಮೇಲೆ 28% ಅಲ್ಲ. ಇನ್ ಕೇಸ್ ಈಗ 45,790 ಅಂತ ಇದೆ ಸರ್. ಈಗ 7,000 ಆಲ್ಮೋಸ್ಟ್ 45,700 ಅಂತ ಇಟ್ಕೊಂಡ್ರೆ 7,000 ನ ತೆಗೆದು ಹಾಕ್ಬಿಡೋಣ ನಾವು. 38,000 ಗೆ GST 28% ಹಾಕೋಬಹುದು. 38,000 ಗೆ 38,000 ಅಪ್ರಾಕ್ಸಿಮೇಟ್ ಆಗಿ ಹಾಕೊಳ್ಳಿ, ಪರವಾಗಿಲ್ಲ. ಓಕೆ, 38,000 ಗೆ 28% ಅಂತ ಹಾಕೋಣ. ಹೌದು, 28%. 10,600. ಸೊ ನಿಮ್ಮ ಲ್ಯಾಂಡಿಂಗ್ ಕಾಸ್ಟ್ ಬಂದ್ಬಿಟ್ಟು ನೀವು ಕೊಡೋಂಥದ್ದು, ಕಸ್ಟಮರ್ ಕೊಡೋಂಥದ್ದು 48,640 ರೂಪಾಯಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕಸ್ಟಮರ್ ಏನ್ ಯೋಚನೆ ಮಾಡಬೇಕು, ಮುಂಚೆ ನಾನು 45,790 ರೂಪಾಯಿ ಗಿರಿಯಾಸ್ ಕೊಡ್ತಾ ಇದ್ದೆ, ಈಗ 48,000 ಕೊಡ್ತೀನಿ, ಅಯ್ಯೋ ಜಾಸ್ತಿ ಆಗುತ್ತೆ ಅಂತ ತಪ್ಪು ತಿಳ್ಕೊಬಾರ್ದು. ಈ 45,790 ಮೇಲೆ ವ್ಯಾಟ್ ಬೀಳುತ್ತೆ. ಇದ್ರ ಜೊತೆ ವ್ಯಾಟ್ ಆಡ್ ಮಾಡಬೇಕು. ಇವಾಗ ಇರೋ ಎಕ್ಸಿಸ್ಟಿಂಗ್ ರೇಟ್ ಅಲ್ಲಿ 14.5% ವ್ಯಾಟ್ ಇದೆ. ಇದೆಲ್ಲ ಆಡ್ ಮಾಡಿದ್ರೆ ನಿಮಗೆ 58,000 ಹತ್ರ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ನಾಟ್ 58,000, ಯು ಮೇ ಗೆಟ್ ಅರೌಂಡ್ 49,000 ರೂಪೀಸ್. 49,000 ಗೆ ಇಲ್ಲಿ 48,000 ಮಾರ್ಜಿನಲಿ. ಒಂದೊಂದು ಪ್ರಾಡಕ್ಟ್ ಗೆ ಮಾರ್ಜಿನಲ್ ಆಗಿ ಕಮ್ಮಿ ಇರುತ್ತೆ, ಒಂದೊಂದು ಪ್ರಾಡಕ್ಟ್ ಮಾರ್ಜಿನಲ್ ಆಗಿ ಜಾಸ್ತಿ. ಅಂದ್ರೆ ಈಗ GST ಬರೋದ್ರಿಂದ ಈ ಟಿವಿ ಜಾಸ್ತಿ ಆಗುತ್ತೆ ಅಥವಾ ಈ ಫ್ರಿಡ್ಜ್ ಜಾಸ್ತಿ ಆಗುತ್ತೆ, ಅವೆಲ್ಲವೂ ಕೂಡ ಸುಳ್ಳು ಅಂತ ಅನ್ಸುತ್ತಾ? ನಾಟ್ ನೆಸೆಸರಿ. ಲಿಟ್ರಲ್ ಆಗಿ ಹೇಳ್ಬೇಕು ಅಂದ್ರೆ ₹1 ಜಾಸ್ತಿ ಆಯ್ತು ಅಂದ್ರೂ ₹1 ಜಾಸ್ತಿ ಆಯ್ತು ಅಂತ ಹಂಗ ಲೆಕ್ಕ ತಗೊಳ್ಳೋದಾದ್ರೆ ಹೌದು, ಕೆಲವು ಪ್ರಾಡಕ್ಟ್ಸ್ ಗೆ ಜಾಸ್ತಿ ಆಗುತ್ತೆ, ಕೆಲವು ಪ್ರಾಡಕ್ಟ್ಸ್ ಗೆ ಕಮ್ಮಿ ಆಗುತ್ತೆ. ನನ್ನ ಪ್ರಕಾರ ಟೋಟಲ್ ಕಾಸ್ಟ್ ಮೇಲೆ ಒಂದು 3-4% ವೇರಿಯನ್ಸ್ ಬರ್ಬೋದು ಹೊರತು ಅದಕ್ಕಿಂತ ಹೆಚ್ಚಿನ ವೇರಿಯನ್ಸ್ ಬರೆಯಕ್ಕೆ. ಸರ್, ಈಗ ನಾವು ಇನ್ನೊಂದು ಕ್ಯಾಟಗರಿಗೆ ಬರೋಣ ಸರ್. ವಾಷಿಂಗ್ ಮಷಿನ್ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರೋ ಐಟಮ್ ಇದು. ಇದ್ರ ಮೇಲೆ ಯಾವ ರೀತಿಯಾಗಿ ಎಕ್ಸೈಸ್ ಡ್ಯೂಟಿನ ಈ ಹಿಂದೆ ಹಾಕ್ತಾ ಇದ್ರು,
ಸದ್ಯ GST ಬಂದ್ರೆ ಇದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಸೇಮ್ ಕಾನ್ಸೆಪ್ಟ್ ಲೈಕ್ ಫ್ರಿಡ್ಜ್ ಸರ್. ಈ ವಾಷಿಂಗ್ ಮೆಷಿನ್ ಓಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಮೋಟರ್ ಬೇಕು. ಟಿವಿ ಓಡಬೇಕು ಅಂದ್ರೆ ಅದು ಮೋಟರ್ ಬೇಡ, ಅದಕ್ಕೆ ಚಿಪ್ ಬೇಕು. ಅದಕ್ಕೆ ಅದನ್ನ ಎಲೆಕ್ಟ್ರಾನಿಕ್ ಅಂತೀರಿ, ಇದನ್ನ ಎಲೆಕ್ಟ್ರಿಕಲ್ ಅಂತೀರಿ. ಎಲೆಕ್ಟ್ರಿಕಲ್ಗೆ ನಾವು ಏನ್ ಮಾಡಬೇಕು, ಮತ್ತೆ ಅದರದ್ದು ಎಕ್ಸೈಸ್ ಡ್ಯೂಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಹಾರ್ಮೋನೈಸ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ HSN ಅಂತ ಕರೀತಾರೆ. ಅದರಲ್ಲಿ 8 ಡಿಜಿಟ್ಸ್ ಅಲ್ಲಿ 4 ಡಿಜಿಟ್, ಲಾಸ್ಟ್ 4 ಡಿಜಿಟ್ ಅಲ್ಲಿ ಯಾವ ಸೆಕ್ಷನ್ ನೋಟು ಯಾವ ಚಾಪ್ಟರ್ ನೋಟ್ ಅಲ್ಲಿ ಬರುತ್ತೆ ಅಂತ ಲೆಕ್ಕ ತಗೊಂಡು ಅದ್ರದ್ದು ಮೈನಸ್ ಮಾಡಿ, ವಾಟ್ ಎವರ್ ಇಸ್ ದ ಪರ್ಸೆಂಟೇಜ್ ಅದು ಮೈನಸ್ ಮಾಡಿ ಅದ್ರ ಮೇಲೆ ನಾವು GST ಆ್ಯಡ್ ಮಾಡಬೇಕು. ಸರ್, ಈಗ ಇಲ್ಲೊಂದು ವಾಷಿಂಗ್ ಮಷಿನ್ ಇದೆ 39,500 ಅಂತ ಇದೆ. ಇದು ಈಗ ಎಕ್ಸಾಕ್ಟ್ ಆಗಿ ಒಂದು 40,000 ಅಂತ, ಅದಕ್ಕೆ ನಾವು 40,000 39,000 ಇದೆ ಅಂತ ಇಟ್ಕೊಳ್ಳೋಣ. 39,000ಗೆ ಈ ಹಿಂದೆ ನಾವು ಎಷ್ಟು ಪೇ ಮಾಡ್ತಾ ಇದ್ವಿ ಸರ್? 39,500. ಇದಕ್ಕೆ ನಾವು 10% ಅಂತ ನಾವು ತಗೊಂಡ್ರೆ 3,950. 3,900 ಓಕೆ, 3,950ನ ಇದರಲ್ಲಿ ನಾನು ಮೈನಸ್ ಮಾಡಬೇಕು. ಹತ್ರ ಒಂದು 36,000 ರೂಪಾಯಿ. ಇನ್ನು 36,000ಕ್ಕೆ 36,000ಗೆ ನಾವು GSTನ 28% ಅಂತ ಇಟ್ಕೊಳ್ಳೋಣ ಸರ್. 28% ಅಂತ ಇಟ್ಕೊಂಡ್ರೆ GST ಬಂದ್ಮೇಲೆ ಇದ್ರ ಬೆಲೆ 46,080 ಆಗುತ್ತಾ ಅಂತ? ಎಕ್ಸಾಕ್ಟ್ಲಿ 46,080 ಆಗುತ್ತೆ. ಏನಾಗುತ್ತೆ ಇಲ್ಲಿ, ಈ 40,000 ಅದ್ರದ್ದು ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ ಏನಿದೆ 39,500, ಇದ್ರ ಮೇಲೆ ವ್ಯಾಟ್ ಆ್ಯಡ್ ಮಾಡ್ತಾರೆ ಸೇಲ್ ಮಾಡೋವಾಗ. ಅದಕ್ಕೆ ಕೆಲವರು ವಿತ್ ಬಿಲ್ಲು ವಿತೌಟ್ ಬಿಲ್ಲು ಅಂತೆಲ್ಲ ಮಾತಾಡ್ತಾರೆ. ಇದು ಅದೆಲ್ಲ ತಪ್ಪಾಗುತ್ತೆ, ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. 39,500 ಮೇಲೆ ನೀವು ಆ್ಯಡ್ ವ್ಯಾಟ್, ಈಗ ವ್ಯಾಟ್ ಇಸ್ 5.5%, ಅದ್ರ ಜೊತೆ ಆ್ಯಡ್ ಆಗುತ್ತೆ. ಅದೇ ಹೇಳಿದ್ದು 5.5% ಇತ್ತು ಅಂದ್ರೆ ಒಂದೊಂದ್ಸತಿ ಬೆನಿಫಿಟ್ ಆಗುತ್ತೆ. ಇಫ್ ಇಟ್ ಇಸ್ 14.5% ಅದು ಲಾಸು ಆಗ್ಬೋದು. ಲಾಸ್ ಅಂದ್ರೆ ಎಕ್ಸ್ಟ್ರಾ ಕೊಡಬೇಕಾಗಿ ಬರ್ಬೋದು. ಸರ್, ಈಗ ಫ್ರಿಡ್ಜ್ ಆಯಿತು, ವಾಷಿಂಗ್ ಮಷಿನ್ ಆಯಿತು, ಬೇರೆ ಬೇರೆ ಗ್ಯಾಜೆಟ್ಸ್ಗಳಂದರೆ ಮನೆಯಲ್ಲಿ ಕೆಲವೊಂದು ಮನೆಗಳಲ್ಲಿ ಈ AC ಇರುತ್ತೆ. AC ಖರೀದಿ ಮಾಡುವಂಥ ಟೈಮಲ್ಲಿ ಅಥವಾ AC-ಯನ್ನು ನೋಡೋದಾದರೆ ಅದು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತೆ ಅಂತ, ಮತ್ತು ಅದು ಎಷ್ಟರ ಮಟ್ಟಿಗಿನ ಎಕ್ಸೈಸ್ ಡ್ಯೂಟಿಗೆ ಬರುತ್ತೆ ಅಂತ. ಅಂದರೆ AC-ಗೆ ಈ ಹಿಂದೆ ಇದ್ದಂಥ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು, ಈಗ ಇನ್ ಕೇಸ್ ಏನಾದರೂ GST ಇಂಟ್ರೊಡ್ಯೂಸ್ ಆದಮೇಲೆ ಅದು AC ಬೆಲೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ, ಅದು ಯಾವ ರೀತಿ ಅಂತ ಸರ್? ಸರ್, ಇಲ್ಲಿ AC ಮತ್ತು ಫ್ರಿಡ್ಜು ಮತ್ತು ವಾಷಿಂಗ್ ಮೆಷಿನ್ ಇದರಲ್ಲಿ 3 ಸ್ಟ್ಯಾಂಡರ್ಡ್ ಆಗಿ ಬರುವಂಥದ್ದು. ಒಂದು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇನ್ಸ್ಟಾಲೇಷನ್ ಕಾಸ್ಟ್. ಆ ಇನ್ಸ್ಟಾಲೇಷನ್ ಬಂದು ಸರ್ವಿಸ್ ಬೇಸ್ಡ್. ಇನ್ಸ್ಟಾಲೇಷನ್ ಕಾಸ್ಟ್ಗೆ 15% ಸರ್ವಿಸ್ ಟ್ಯಾಕ್ಸ್ ಆಗ್ತಾ ಇದ್ರು, ಪ್ರಾಡಕ್ಟ್ಗೆ ವ್ಯಾಟ್ ಆಗ್ತಾ ಇದ್ರು. ವ್ಯಾಟ್ ಎಷ್ಟು ಬಿಡ್ತಾ ಇತ್ತು? ಇಟ್ ಮೈಟ್ ಬಿ 5.5% ಆರ್ 14.5%. ಒಂದು ಅಂದಾಜ್ ಮೇಲೆ 14.5% ತಗೊಳ್ಳೋಣ. 14.5% ಆಫ್ ದಿಸ್ ಪ್ರಾಡಕ್ಟ್ ಈಸ್ ವ್ಯಾಟ್. ಇನ್ಸ್ಟಾಲೇಷನ್ ಚಾರ್ಜಸ್ ಮೇಲೆ 15% ಸರ್ವಿಸ್ ಟ್ಯಾಕ್ಸ್. ಇದು ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂದ್ರೆ ಎಕ್ಸೈಸ್ ಡ್ಯೂಟಿ. ಇದು ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ ಎಕ್ಸೈಸ್ ಡ್ಯೂಟಿ. ಸೊ 3 ಟ್ಯಾಕ್ಸ್ ಯಾವ್ದು ಸರ್? ಎಕ್ಸೈಸ್ ಡ್ಯೂಟಿ. ಅದು ಈ AC ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ ಇನ್ಸ್ಟಾಲೇಷನ್ ಚಾರ್ಜಸ್ ಅಂತ ತಗೋತಾರಲ್ಲ, ಅದಕ್ಕೆ ಸರ್ವಿಸ್ ಟ್ಯಾಕ್ಸ್ 15%. ಮತ್ತೆ ಇದು ಎರಡೂ ಸೇರಿ ನಾನು ನೀನು ಮಾರಾಟ ಮಾಡ್ತಾ ಇದ್ದೀನಲ್ಲ ಅಂತ ಲೋಕಲ್ ಸ್ಟೇಟ್ ಗವರ್ಮೆಂಟ್ ಅವರು ವ್ಯಾಟ್ ಕಲೆಕ್ಟ್ ಮಾಡ್ಕೋತಾರೆ. ಸರ್, ಈಗ ನನಗೆ ಒಂದು ಕನ್ಫ್ಯೂಷನ್ ಇದೆ ಸರ್. ಈಗ ಈ AC 34,990 ಇದೆ, ಆಲ್ಮೋಸ್ಟ್ 35,000 ಇದೆ ಅಂತ ಇಟ್ಕೊಳ್ಳೋಣ. 35,000ಗೆ ಇದಕ್ಕೆ ಎಕ್ಸೈಸ್ ಡ್ಯೂಟಿ ಅಂತ ಕಟ್ತೀವಿ, ಎಕ್ಸೈಸ್ ಡ್ಯೂಟಿ ಕಟ್ತೀವಿ, ಜೊತೆಗೆ ಮತ್ತೆ ಇನ್ಸ್ಟಾಲೇಷನ್ಗೆ ಅಂತ ಹೇಳ್ಬಿಟ್ಟು ಆ ಇನ್ಸ್ಟಾಲೇಷನ್ ಚಾರ್ಜಸ್ ಮೇಲೆ ಸರ್ವಿಸ್ ಟ್ಯಾಕ್ಸ್ ಕಟ್ತೀವಿ, ಮತ್ತೆ ಜೊತೆಗೆ ವ್ಯಾಟ್ ಅನ್ನು ಕೂಡ ವ್ಯಾಟ್ ಅನ್ನ ಕಟ್ತೀವಿ. ಅದನ್ನೆಲ್ಲ ಸೇರಿಸಿದ್ರೆ ಎಷ್ಟು % ಆಗ್ಬೋದು ಅಂತ ಸರ್? ಅಂದ್ರೆ ಡಿಪೆಂಡ್ ಆಗುತ್ತಲ್ಲ ಸರ್. ಈಗ 35,000 ಈ ಪ್ರಾಡಕ್ಟ್ ಅಂದ್ರೆ 10% ಎಕ್ಸೈಸ್ ಡ್ಯೂಟಿ ಅಂತ ಲೆಕ್ಕ ತಗೊಳ್ಳೋಣ, 3,500 ರೂಪಾಯಿ ಆಗುತ್ತೆ. ಅದು ಬೇರೆ. ಈ ಪ್ರಾಡಕ್ಟ್ ನ ನಿಮ್ಮ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಬೇಕು ಅಂದ್ರೆ ಅವನು 5,000 ರೂಪಾಯಿ ಇನ್ಸ್ಟಾಲೇಷನ್ ಚಾರ್ಜಸ್ ಅಂತ ತಗೋತಾನೆ. ಆ 5,000 ರೂಪಾಯಿಗೆ 15% ಸರ್ವಿಸ್ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಸೊ 35,000 ಮೇಲೆ 15% ಅಲ್ಲ, 5,000 ಮೇಲೆ ಮಾತ್ರ 15%, 750 ಪ್ಲಸ್ ವ್ಯಾಟ್. ಇದ್ರದ್ದು 14.5%, 15% ಲೆಕ್ಕ ತಗೊಂಡ್ರೆ ನಿಮ್ಗೆ 35,000 ಎಲ್ಲ ಟ್ಯಾಕ್ಸಸ್ ಸೇರಿ ನಿಮ್ಗೆ ಸುಮಾರು 10,000 ರೂಪಾಯಿ ಬೀಳ್ತಾ ಇತ್ತು ಈ ಪ್ರಾಡಕ್ಟ್ ಮೇಲೆ. ಇವಾಗ ಏನಾಗ್ತಾ ಇದೆ, ಈ ಪ್ರಾಡಕ್ಟ್ ಮೇಲೆ 20 ಅಂದ್ರೆ ಇದೇ ರೇಟ್ ಲೆಕ್ಕ ತಗೊಂಡು 35,000ಗೆ ಇಲ್ಲೇ ಕ್ಲಾರಿಟಿ ಕೊಡ್ಬೇಡ ಸರ್. ಇನ್ ಕೇಸ್ ಇದು 35,000 ಅಂತ ತಗೊಂಡ್ರೆ ಅದ್ರದ್ದು 28%. ಈಗ 28% ಅಂತ ಹೇಳ್ಬಿಟ್ಟು GST ಅಂತ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ಇದ್ರದ್ದು ಈಗ ಟ್ಯಾಕ್ಸ್ 9,800 ಆಗುತ್ತೆ. ಈ ಹಿಂದೆ ನಾವೇನ್ ಪೇ ಮಾಡ್ತಾ ಇದ್ವಿ 10,000 ರೂಪೀಸು,
ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಎಲ್ಲವೂ ಕೂಡ ಹಿಡನ್ ಟ್ಯಾಕ್ಸಸ್. ನಮ್ಮ ಬಿಲ್ ಮೇಲೆ ಬರ್ತಾ ಇದ್ದಿದ್ದು ವ್ಯಾಟ್ ಮಾತ್ರ ಅಥವಾ ಸರ್ವಿಸ್ ಟ್ಯಾಕ್ಸ್ ಮಾತ್ರ. ಆದ್ರೆ ಎಕ್ಸೈಸ್ ಡ್ಯೂಟಿ ಬರ್ತಾ ಇರಲಿಲ್ಲ. ಎಕ್ಸೈಸ್ ಡ್ಯೂಟಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ, ಗಿರಿಯಾ ಶೋರೂಮ್ ಕಳ್ಸಿರ್ತಾರಲ್ಲ, ಅವ್ರ ಹತ್ರ ಆ ಇನ್ವಾಯ್ಸ್ ಇರುತ್ತೆ. ಕಸ್ಟಮರ್ಗೆ ಆ ಇನ್ವಾಯ್ಸ್ ಹೋಗೋದಿಲ್ಲ, ಯಾಕಂದ್ರೆ ಕಸ್ಟಮರ್ಗೆ ಇನ್ಪುಟ್ ಕ್ರೆಡಿಟ್ ಅಂತ ಕರಿತೀವಿ. ಆ ಇನ್ಪುಟ್ ಕ್ರೆಡಿಟ್ ಕಸ್ಟಮರ್ಗೆ ಸಿಗೋದಿಲ್ಲ, ಅವನು ಮನೆಗೆ ಅಂತ ಸ್ವಂತಕ್ಕೆ ಅಂತ ಯೂಸ್ ಮಾಡ್ಕೋತಾನೆ. ಅದೇ ನಾನು ಈ AC-ನ ನಾನು ಇವಾಗ ಆಫೀಸ್ ತೊಗೊಂಡೋಗ್ತೀನಿ ಅಂತ ಇಟ್ಕೊಳ್ಳಿ. ಈ ಆಫೀಸ್ಗೆ ನಾನು ಏನು GST ಕಟ್ಟಿರ್ತೀನಿ ಈ ಪ್ರಾಡಕ್ಟ್ ಮೇಲೆ, ನಾನು ಇನ್ನೊಬ್ರ ಹತ್ರ GST ಕಲೆಕ್ಟ್ ಮಾಡ್ಕೊಂಡಾಗ ಇದ್ರದ್ದು ಕ್ರೆಡಿಟ್ ಸಿಗುತ್ತೆ ನನಗೆ, ಸೆಟ್ ಆಫ್ ಮಾಡ್ಕೋಬಹುದು. ಸರ್, ಈಗ ಲ್ಯಾಪ್ಟಾಪ್ ಸೆಕ್ಷನ್ಗೆ ಬಂದರೆ ಅದ್ರ ಮೇಲೆ ಯಾವ ರೀತಿಯಾಗಿ GST ಅಪ್ಲೈ ಆಗುತ್ತೆ ಅಂತ? ಸರ್ ಅದೇ, ಈಗ ಲ್ಯಾಪ್ಟಾಪು ಒಂದು ಎನ್ಕರೇಜಿಂಗ್ ಫ್ಯಾಕ್ಟರ್, ಸ್ಟೂಡೆಂಟ್ಸ್ ಹೆಲ್ಪ್ ಆಗಲಿ ಅಂತ ವ್ಯಾಟ್ ಒಂದು 5.5% ಇದೆ ಅಂತ ಇಟ್ಕೊಳ್ಳೋಣ. ಇದರಲ್ಲೂ ತುಂಬ ಇದಿದೆ. ಅಸೆಂಬಲ್ಡ್ ಲ್ಯಾಪ್ಟಾಪ್ಸ್ ಬೇರೆ, ಬ್ರ್ಯಾಂಡೆಡ್ ಲ್ಯಾಪ್ಟಾಪ್ಸ್ ಬೇರೆ. ನಾವೀಗ ಒಂದು ಸಿಸ್ಟಮ್ ತೊಗೋಬೇಕು ಅಂದರೆ ಮಾನಿಟರ್ ಒಂದು ಕಡೆ ತೊಗೊಂಬಂದು, CPU ಒಂದು ಕಡೆ ತೊಗೊಂಬಂದು ಎಲ್ಲ ಅಸೆಂಬಲ್ ಮಾಡಿ ತೊಗೋಬೋದು. ಒಂದೊಂದಕ್ಕೂ ಒಂದೊಂದು ಟೈಪ್ ಆಫ್ ವ್ಯಾಟ್ ರೇಟ್ ಇತ್ತು. ಒಂದು ಸಿಂಪ್ಲಿಸಿಟಿ ಕ್ವೆಶ್ಚನ್ಗೆ ಆನ್ಸರ್ ಹೇಳಬೇಕು ಅಂದರೆ ಇದು ಅಸ್ಯೂಮಿಂಗ್ 5.5% ವ್ಯಾಟ್ ಇತ್ತು. ನಮಗೆ ಬರೋ ಬಿಲ್ಲಲ್ಲಿ 5.5% ಮಾತ್ರ ತೋರಿಸ್ತಾ ಇತ್ತು. ಇದು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ಇದ್ರದ್ದು ಎಕ್ಸೈಸ್ ಡ್ಯೂಟಿ ಆಗ್ತಾ ಇತ್ತು. ಅದು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ಅದು ಯಾರು ಮ್ಯಾನುಫ್ಯಾಕ್ಚರರ್ ಇರ್ತಾರೋ ಅವರು ಡೀಲರ್ಗೆ ಕೊಡ್ತಾರೆ. ಅವ್ರಿಗೆ ಇನ್ಪುಟ್ ಕ್ರೆಡಿಟ್, ಸೆನ್ವ್ಯಾಟ್ ಕ್ರೆಡಿಟ್ ಅಂತ ಕರಿತೀವಿ. ಆ ಸೆನ್ವ್ಯಾಟ್ ಕ್ರೆಡಿಟ್ ಡೀಲರ್ಗಳು ತಗೋತಾ ಇದ್ರು. ನಾವು ವಾಟ್ ಈಸ್ ಹ್ಯಾಪನಿಂಗ್, ಎವ್ರಿಥಿಂಗ್ ಇಸ್ ಗೆಟಿಂಗ್ ಚಾನಲೈಸ್ಡ್. ಸರ್ವಿಸ್ ಟ್ಯಾಕ್ಸ್ ಬೇಡ, ಎಕ್ಸೈಸ್ ಡ್ಯೂಟಿ ಬೇಡ, ವ್ಯಾಟ್ ಬೇಡ, ಎಲ್ಲ ಸೇರಿಸಿ ಒಂದೇ ಸಿಂಗಲ್ ಟ್ಯಾಕ್ಸು. ಅದನ್ನೇ ನಮ್ಮ ಗೌರ್ಮೆಂಟ್ ಅವ್ರು ಹೇಳ್ತಾ ಇರೋದು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ. ದಟ್ ಈಸ್ 28% ಈ ಪ್ರಾಡಕ್ಟ್ಗೆ ಲೆಕ್ಕ ತಗೋ. ಸರ್, ಈಗಿನ ಕೇಸ್ 43,000 ಹಿಂದೆ ನಾನು 10,000 ಪೇ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ. ನೀವು ಎಕ್ಸೈಸ್ ಡ್ಯೂಟಿ ಇರ್ಬೋದು ಅಥವಾ ಬೇರೆ ಬೇರೆ ಡ್ಯೂಟೀಸ್ ಮತ್ತು ಬೇರೆ ಬೇರೆ ಟ್ಯಾಕ್ಸಸ್ಗಳನ್ನು ಹಾಕ್ತಾ ಇದ್ರಿ. 43,000 ಇದ್ದಿದ್ದು ನಾನು 10,000 ಅದರಲ್ಲಿ ಟ್ಯಾಕ್ಸ್. ಇದೇ 43,000ಗೆ ನಾನು 28% GST ಏನಾದರೂ ಇದಕ್ಕೆ ಅಪ್ಲೈ ಆದರೆ 28% ಅಪ್ಲೈ ಆಗುತ್ತಲ್ವ ಸರ್ ಇದಕ್ಕೆ? 43 ಎಕ್ಸೈಸ್ ಡ್ಯೂಟಿ ಮೈನಸ್ ಮಾಡಬೇಕು. 10,000 ತೆಗಿಬೇಕು. ಅಲ್ಲ, 10,000 ಇನ್ಕ್ಲೂಡ್ಸ್ ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್ ಆ್ಯಂಡ್ ವ್ಯಾಟ್. ಸೊ ಸರ್ವಿಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ ಕಾಂಪೋನೆಂಟ್ ಅಂತಾನೆ ಒಂದು 10% ಲೆಕ್ಕ ತಗೊಂಡು 4,000 ರೂಪೀಸ್ ಕಮ್ಮಿ ಆಗಬೇಕು. 36,000 ಆರ್ 38,000 ವಾಟ್ ಇಟ್ ಇಸ್ 43 ಅಲ್ಲ, 4,300 ಮೈನಸ್ ಮಾಡಿದ್ರೆ ನಿಮ್ಗೆ 38,000 ರೂಪೀಸ್ ಬೀಳುತ್ತೆ. 38,000 ಚೇಂಜಿಗೆ ನೀವು 28% GST ಆಗ್ತದೆ. ಸರ್, ಈಗ ಇವೆಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು ನೋಡಿದ್ವಿ, ಅದ್ರ ಮೇಲೆ ಎಷ್ಟು ಟ್ಯಾಕ್ಸಸ್ ಬೀಳುತ್ತೆ ಅಂತ. ಈ ಚಿಕ್ಕ ಚಿಕ್ಕ ಐಟಮ್ಗಳು, ಮಿಕ್ಸಿ ಗ್ರೈಂಡರ್ ಆಗಿರ್ಬೋದು ಅಥವಾ ಈ ಓವನ್ ಆಗಿರ್ಬೋದು ಅಥವಾ ವಾಟರ್ ಪ್ಯೂರಿಫೈಯರ್, ಅಂದರೆ ಇಂಪಾರ್ಟೆಂಟ್ ವಾಟರ್ ಪ್ಯೂರಿಫೈಯರ್, ಈ ಥರದ್ರ ಮೇಲೆ GST ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ? ಜಾಸ್ತಿ ಏನು ಪರಿಣಾಮ ಬಿಡಲ್ಲ ಸರ್. ಯಾಕಂದರೆ ಈಗ ನೋಡಿ, ಈ ಪ್ರೈಸು 4,400 ಅಂತ ಹೇಳ್ತಾರೆ. MRP ಬಂದು 5,995. ಅವರೇ 4,400ಗೆ ಇಳಿಸಿದ್ದಾರೆ ಅಂತ ಹೇಳಿದ್ರೆ ಅಂದರೆ ದಿಸ್ ಇಸ್ ಅ ನಾನ್ ಮೂವಿಂಗ್ ಪ್ರಾಡಕ್ಟ್ ಅಂತ ಆಯಿತು. ಜಲ್ದಿ ಸೇಲ್ ಆಗ್ತಾ ಇಲ್ಲ ಅನ್ನೋ ಪ್ರಾಡಕ್ಟು. ಆ ಕಾರಣಕ್ಕಾಗಿ 4,400. ಈಗ ನಾವು 4,400 ಬೇಸ್ ಇಟ್ಕೊಂಡು ಇದ್ರ ಮೇಲೆ GST ಹಾಕಿದ್ರೆ ಮುಂಚಿನ ರೇಟ್ ಏನಿತ್ತು 5,900, ಐ ಮೀನ್ 6,000 ರೂಪೀಸ್ ಇತ್ತು. 6,000ಇಂದ 4,400 ಅಂತ 1,600 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ. ಆ ಡಿಸ್ಕೌಂಟು ವ್ಯಾಟು ಮತ್ತು ಐ ಮೀನ್ GST ಮೇಲೆ ಕಾಂಪನ್ಸೇಟ್ ಆಗುತ್ತೆ ಅಷ್ಟೇ. ಅಂದರೆ ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ಮೇಲೆ ಒಂದು 100 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ. ಸರ್, ಈಗ ಇಂಪಾರ್ಟೆಂಟ್ ಈ ವಾಟರ್ ಪ್ಯೂರಿಫೈಯರ್ ಮೇಲೆ ಸಾಕಷ್ಟು ಈಗ ಎಲ್ಲರೂ ವಾಟರ್ ಪ್ಯೂರಿಫೈಯರ್ ಖರೀದಿ ಮಾಡ್ತಾರೆ ಏನಂತ, ಅದ್ರ ಮೇಲೆ ಯಾವ ರೀತಿಯಾಗಿ GST ಇದಾಗುತ್ತೆ ಅಂತ ಸರ್, ಎಫೆಕ್ಟ್ ಆಗುತ್ತೆ? ಎಕ್ಸಾಕ್ಟ್ಲಿ ಸರ್, ಇದು ಒಂಥರ ಟ್ರಿಕಿ ಸಿಚುವೇಶನ್. ವಾಟರ್ ಪ್ಯೂರಿಫೈಯರ್ ಅಂದ್ರೆ ಸಿಂಪಲ್ ವಾಟರ್ ಪ್ಯೂರಿಫೈಯರ್ಸ್ ನಾವು ನೋಡ್ತೀರಿ, ಅಂದ್ರೆ ಒಂದು ಕಾಯಿಲ್ ಇಟ್ಟು ಮಾಡುವಂಥದ್ದು ವಾಟರ್ ಪ್ಯೂರಿಫೈಯರ್ ನೋಡ್ತೀರಿ. RO ವಾಟರ್ ಪ್ಯೂರಿಫೈಯರ್ಸ್ ಅಂತಾನು ಬರುತ್ತೆ. RO ವಾಟರ್ ಪ್ಯೂರಿಫೈಯರ್ಸ್ ಅಲ್ಲಿ ಏನಾಗುತ್ತೆ, ನಿಮಗೆ ಅಲ್ಲಿ ಒಂದು ಮೋಟರ್ ಬರುತ್ತೆ, ಪ್ಲಸ್ ದೇರ್ ವಿಲ್ ಬಿ ಸಮ್ ಕ್ಯಾಂಡಲ್ಸ್ ಟು ಫಿಲ್ಟರ್ ದ ವಾಟರ್. UV, RO ಅಂತ ನಾನಾ ತರದ್ದು ಫಿಲ್ಟ್ರೇಷನ್ ಪ್ರಾಸೆಸ್ ಇದೆ. ಓಕೆ ಸರ್, ಈಗ ಇದೊಂದು ವಾಟರ್ ಪ್ಯೂರಿಫೈಯರ್ ರೇಟ್ 15,000 ಇದೆ ಅಂತ ಇಟ್ಕೊಳ್ಳೋಣ. ಇದರಲ್ಲಿ ಈಗ ನಾವು ಎಷ್ಟು ಟ್ಯಾಕ್ಸ್ ಕೊಡ್ತಾ ಇದ್ವಿ ಅಂತಂದ್ರೆ ನಮಗೆ ಗೊತ್ತಿಲ್ಲದಂಗೆ ಎಷ್ಟು ಟ್ಯಾಕ್ಸ್ ಅನ್ನ ನಾವು ಪೇ ಮಾಡ್ತಾ ಇದ್ದೀವಿ? ಅದೇ ಬ್ಯಾಕ್ವರ್ಡ್ ವರ್ಕಿಂಗ್ ಹೋಗ್ಬೇಕಾಗುತ್ತೆ ಸರ್. ಇದ್ರದ್ದು ಎಷ್ಟು ಎಕ್ಸೈಸ್ ಡ್ಯೂಟಿ ಇತ್ತು ಅದನ್ನ ಮೈನಸ್ ಮಾಡಿ, ಅದು ಬ್ಯಾಲೆನ್ಸ್ ಕಾಸ್ಟ್ ಏನು ಸಿಗುತ್ತೋ ಅದ್ರ ಮೇಲೆ GST ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಈ ತರದ್ದು ವಾಟರ್ ಪ್ಯೂರಿಫೈಯರ್ದು ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಅಂತ ಸರ್? 10% ತಗೊಂಡ್ರು 1,500 ರೂಪಾಯಿ ಬೀಳ್ತಾ ಇದೆ. ಓಕೆ, 10% ಇಟ್ಕೊಂಡ್ರು 1,500 ರೂಪಾಯಿ. ಹೌದು. ಆ 1,500 ರೂಪಾಯಿ 15,000 1,500 ರೂಪಾಯಿ ತೆಗೆದ್ರೆ ಸರ್ 15,000 ತಗೋಬಾರ್ದು, ಯಾಕಂದ್ರೆ ಇವ್ರ ರೇಟ್, ಗಿರಿಯಾಸ್ ಅವ್ರ ರೇಟ್. MRP ತಗೋಬೇಕು ನಾವು ಆಕ್ಚುಲಿ. MRP ಬಂದ್ಬಿಟ್ಟು 17,800 ಅಂದ್ರೆ ಆಲ್ಮೋಸ್ಟ್ 18,000 ಅಂತ. 18,000ಗೆ 1,800 ರೂಪೀಸ್ ಬೀಳ್ತಾ ಇತ್ತು. ಬೀಯಿಂಗ್ ಎಕ್ಸ್ಪರ್ಟ್, ಒನ್ ಲೈನ್ ಅಲ್ಲಿ ಏನ್ ಹೇಳ್ತೀರಾ ಅಂತ? GST ಆದ್ಮೇಲೆ ಖರೀದಿ ಮಾಡೋದು ಒಳ್ಳೇದಾ
GST ಗಿಂತ ಮುಂಚೆ ಸಿಗೋ ಡಿಸ್ಕೌಂಟ್ ತಗೊಳ್ಳೋದು ಒಳ್ಳೇದಾ ಅಂತ? ಅಗೇನ್ ಸರ್, ಇಟ್ಸ್ ಅ ವೆರಿ ಟ್ರಿಕಿ ಸಿಚುವೇಶನ್. ನನಗೆ ಬೇಕು ಅಂದರೆ ತಗೋಬೇಕು, ಸಬ್ಜೆಕ್ಟು ಡಿಸ್ಕೌಂಟ್ ಕೊಡ್ತಾರೋ ಕೊಡಲ್ವೋ. ಓಕೆ. ಇಲ್ಲಿ ಮುಂಚೆ ಸರ್ವಿಸ್ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಹೋಗ್ತಾ ಇತ್ತು, ಎಕ್ಸೈಸ್ ಡ್ಯೂಟಿ ಸೆಂಟ್ರಲ್ ಗೌರ್ಮೆಂಟ್ ಹೋಗ್ತಾ ಇತ್ತು, ವ್ಯಾಟ್ ಲೋಕಲ್ ಗೌರ್ಮೆಂಟ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಹೋಗ್ತಾ ಇತ್ತು. ಅದರಲ್ಲಿ ಲಾಟ್ ಆಫ್ ಕನ್ಫ್ಯೂಷನ್, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಟ್ಯಾಕ್ಸಸ್, ಒಂದೊಂದು ರೇಟ್ಸು. ಈ ಕನ್ಫ್ಯೂಷನ್ಸ್ ಎಲ್ಲ ಇಟ್ ವಿಲ್ ಗೆಟ್ ಅರೆಸ್ಟೆಡ್. ಓನ್ಲಿ ಒನ್ ಟ್ಯಾಕ್ಸ್. ಓಕೆ, ಒನ್ ಟ್ಯಾಕ್ಸ್ ಒನ್ ನೇಷನ್ ವರ್ಕೌಟ್ ಆಗುತ್ತೆ ಅಂತೀರಾ ಸರ್? ಐ ಆಮ್ ವೆರಿ ಪಾಸಿಟಿವ್. ಆಗಲ್ಲ ಅಂತೀರಾ? ಇಲ್ಲ, ನನ್ನ ಪ್ರಕಾರ ಆಗಂಗಿಲ್ಲ. ಬಟ್ ಒನ್ ಟ್ಯಾಕ್ಸ್ ಒನ್ ನೇಷನ್ ಈಸ್ ಅ ಸ್ಟೆಪ್ ಟುವರ್ಡ್ಸ್ ಫ್ಯಾಂಟಾಸ್ಟಿಕ್ ಬ್ರಿಲಿಯಂಟ್ ಕಂಟ್ರಿ ಆಫ್ ಅವರ್. ಓಕೆ, ಇದು ಎಕ್ಸ್ಪರ್ಟ್ ಅವರು ಹೇಳ್ತಾ ಇರುವಂತಹ ಮಾತು. ಒನ್ ಕಂಟ್ರಿ ಒನ್ ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಅದು ಅದ್ಭುತವಾದಂತಹ ಕಾನ್ಸೆಪ್ಟ್. ಇಷ್ಟು ದಿನ ನಮಗೆ ಗೊತ್ತಿಲ್ಲದ ಹಾಗೆ ಟ್ಯಾಕ್ಸ್ ಗಳನ್ನ ಪೇ ಮಾಡ್ತಾ ಇದ್ವಿ, ನಮಗೆ ಗೊತ್ತಿಲ್ಲದ ಹಾಗೆ ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ವಿ. GST ಅನ್ನುವಂಥ ಹೆಸರಿನಲ್ಲಿ ಒಂದೇ ದೇಶ ಒಂದೇ ತೆರಿಗೆ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಎಲ್ಲಾ ತೆರಿಗೆಗಳನ್ನ ತಗೊಂಡ್ಕೊಂಡು ಬರ್ತಾ ಇದ್ದಾರೆ. ಅದು ಗ್ರಾಹಕರ ಮೇಲೆ ಹೊರೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮದನ್ ಜೊತೆ ಆನಂದ್ ಬುರ್ಲಿ, TV9 ಬೆಂಗಳೂರು.